ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ಶತಮಾನಗಳ ಇತಿಹಾಸವಿದೆ. ಮುರುಗೋಡ್ ಮಹಂತಜ್ಜನವರು ರೈತರ ಹಿತಕ್ಕಾಗಿ ಈ ಬ್ಯಾಂಕ್ ಸ್ಥಾಪಿಸಿದ್ದರು. ಆದರೆ ಈಗ ಉದ್ಯಮಿಗಳ ಕಣ್ಣು ಈ ಬ್ಯಾಂಕ್ ಮೇಲೆ ಬಿದ್ದಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಡಿಸಿಸಿ ಬ್ಯಾಂಕ್ ಚುನಾವಣೆಯಿಂದ ದೂರ ಉಳಿದ ಕಾರಣವನ್ನು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅವರು ಸ್ಪಷ್ಟಪಡಿಸಿದರು. ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಾ ಅವರು, ಸಾಮಾನ್ಯವಾಗಿ ಮತದಾರರ ಪಟ್ಟಿ ಪ್ರಕಟವಾದ ನಂತರ ಚುನಾವಣೆ ಪ್ರಕ್ರಿಯೆ ಆರಂಭವಾಗಬೇಕು. ಆದರೆ ಈ ಸಲ 4 ತಿಂಗಳ ಮುಂಚೆಯೇ ಚುನಾವಣೆ ತಯಾರಿಗಳು ಶುರುವಾದವು. ಅದರ ಹಿಂದಿರುವ ಉದ್ದೇಶವೇನು? ಸದಸ್ಯರಿಗೆ ಹಣ ನೀಡಿಕೊಂಡು ಮತ ಹಾಕಿಸಿಕೊಳ್ಳುವುದು ಸರಿಯಲ್ಲ. ಈ ರೀತಿಯ ಘಟನೆಗಳು ಮನಸ್ಸಿಗೆ ಬೇಸರ ತಂದವು. ಸ್ಪರ್ಧೆ ಮಾಡಲು ಪ್ರಯತ್ನಿಸಿದರೂ ನಮ್ಮ ಸದಸ್ಯರ ಅಪಹರಣದಂತಹ ಘಟನೆಗಳು ನಡೆದ ಕಾರಣ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಸಾಧ್ಯವಾಗಲಿಲ್ಲ ಎಂದು ಕಡಾಡಿ ವಿವರಿಸಿದರು. ಚುನಾವಣೆ ಮಾಡಿದರೆ ಮಾತ್ರ ಬ್ಯಾಂಕ್ ಬಗ್ಗೆ ಕಾಳಜಿ ವಹಿಸುತ್ತೇವೆ ಎಂದಲ್ಲ. ವಾರ್ಷಿಕ ವರದಿ ಮತ್ತು ಹಣಕಾಸು ವ್ಯವಹಾರಗಳ ಬಗ್ಗೆ ನಾವೇ ಪ್ರಶ್ನೆ ಮಾಡುವ ಕೆಲಸ ಮಾಡುತ್ತೇವೆ. ಡಿಸಿಸಿ ಬ್ಯಾಂಕ್ನ ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಪಾಡಲು ನಾವು ಕಾವಲು ನಾಯಿಗಳಂತೆ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು. ಈ ಬಾರಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹಣಬಲ ಮತ್ತು ತೋಳುಬಲದ ಪ್ರಭಾವ ಸ್ಪಷ್ಟವಾಗಿ ಕಂಡುಬಂದಿದೆ. ಆದರೆ ಜನರು ಪ್ರಬುದ್ಧರಾಗಬೇಕು. ಒಳ್ಳೆಯ ವ್ಯವಸ್ಥೆ ನಿರ್ಮಾಣವಾಗಬೇಕಾದರೆ ಯೋಗ್ಯ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಬಂದಿದೆ ಎಂದು ಕಡಾಡಿ ಕರೆ ನೀಡಿದರು. ಡಿಸಿಸಿ ಬ್ಯಾಂಕ್ ರೈತರಿಗೆ ಅವಿಭಾಜ್ಯ ಅಂಗವಾಗಿದೆ. ಪ್ರತಿಯೊಬ್ಬ ರೈತ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಪಡೆಯುತ್ತಿದ್ದಾನೆ. ಬ್ಯಾಂಕ್ ವ್ಯವಸ್ಥೆಯಲ್ಲಿ ವ್ಯತ್ಯಾಸವಾದರೆ ರೈತರಿಗೆ ಆ ಸೌಲಭ್ಯ ಕಳೆದು ಹೋಗುತ್ತದೆ. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಎಲ್ಲರೂ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಎಂದು ಹೇಳಿದರು. ಇಲ್ಲ, ಹಿಂದುಳಿದಲ್ಲ. ಒಂದು ಡಿಸಿಸಿ ಬ್ಯಾಂಕು ನಾನು ಪ್ರಾರಂಭದಾಗ ಹೇಳಿದೆ. ನಾನು ಹೇಳಿದ್ದನ್ನ ಎಲ್ಲರೂ ರಿಪೀಟ್ ಮಾಡ್ಯಾರ. ನೀವು ಗಮನಿಸಿದ್ರಿಲ್ಲ ಗೊತ್ತಿಲ್ಲ ನನಗೆ. ಡಿಸಿಸಿ ಬ್ಯಾಂಕು 100 ವರ್ಷಗಳ ಹಿಂದೆ ಮುರುಗೋಡದ ಮಹಂತ ಅಜ್ಜವ್ರು ಕಟ್ಟಿದಂತ ಬ್ಯಾಂಕು. ಇದು ರೈತರ ಸಲುವಾಗಿ ಕಟ್ಟಿದಂತ ಬ್ಯಾಂಕು. ಈ ಸಲ ಉದ್ಯಮಿಗಳ ಕಣ್ಣು ಬಿದ್ದದ. ಹೀಗಾಗಿ ಒಂದು ವಾರದೊಳಗೆ ಆಗುವಂತ ಚುನಾವಣೆಯನ್ನ ಯಾರು ವೋಟ್ ಹಾಕ್ಬೇಕಂತೇಳಿ ತೀರ್ಮಾನ ಮಾಡೋದಕ್ಕಿಂತ ಮುಂಚೆನೆ ಚುನಾವಣೆ ಯಾವಾಗ ಪ್ರಾರಂಭ ಆಗ್ತದ? ಮತದಾರ ಪಟ್ಟಿ ಪ್ರಕಟ ಆದ್ಮೇಲೆ ಚುನಾವಣೆ ಪ್ರಾರಂಭ ಆಗ್ತದ. ಮತದಾರ ಪಟ್ಟಿ ಯಾವಾಗ ಪ್ರಕಟ ಆಗ್ಯದ? 4ನೇ ತಾರೀಕಿನ ದಿವಸ ಮತದಾರ ಪಟ್ಟಿ ಪ್ರಕಟ ಆಗ್ತದ. ಅದಕ್ಕಿಂತ ಯಾವ 4? ಮೊನ್ನೆ ಅಕ್ಟೋಬರ್ 4. ಅಕ್ಟೋಬರ್ 4ಕ್ಕೆ ಪಟ್ಟಿ ಪ್ರಕಟ ಆಗಿ ಅಕ್ಟೋಬರ್ 19ಕ್ಕೆ ಚುನಾವಣೆ ಇದೆ. ಅಂದ್ರೆ 15 ದಿವಸದೊಳಗೆ ಚುನಾವಣೆ ಮುಗಿಬೇಕಿತ್ತು. ಪ್ರತಿ ಸಲ ಹಂಗ ಬಂದದ. 4 ತಿಂಗಳ ಮುಂಚೆನೆ ಚುನಾವಣೆ ತಯಾರಿ ಪ್ರಾರಂಭ ಆಗ್ತದೆ. ಯಾವ ಉದ್ದೇಶಕ್ಕಾಯ್ತು? ಆಮೇಲೆ ನಾವು ಸದಸ್ಯರಿಗೆ ದುಡ್ಡು ಕೊಟ್ಟು, ಯಾವ ಕಾರಣಕ್ಕೆ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೋಬೇಕು? ಈ ರೀತಿಯಾದಂತ ಘಟನಾವಳಿಗಳು ನಡೆದಾಗ ನನಗೆ ಯಾಕೋ ಮನಸ್ಸಿಗೆ ಬೇಜಾರು ಅನಿಸ್ತು. ಇದು ಒಳ್ಳೇದಲ್ಲಪ್ಪ ಅಂತ ಹೇಳಿ ಆದ್ರೂ ಕಂಟೆಸ್ಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಬೇರೆ ಬೇರೆ ಸಂದರ್ಭಗಳ ಕಾರಣದಿಂದ, ನಮ್ಮ ಕ್ಯಾಂಡಿಡೇಟ್ಗಳನ್ನ ಅಪಹರಣ ಮಾಡಿದ ಕಾರಣದಿಂದ ಸ್ಪರ್ಧೆ ಮಾಡ್ಲಿಕ್ಕೆ ಅವತ್ತು ನಮ್ಗೆ ಆಗಿಲ್ಲ. ಆದ್ರೆ ಸ್ಪರ್ಧೆ ಮಾಡ್ರನ್ನ ಡಿಸಿಸಿ ಬ್ಯಾಂಕಿನ ಬಗ್ಗೆ ಗಮನ ಹರಿಸ್ಬೇಕಂತ ಏನಿಲ್ಲ. ಅಡಾವೆ ಪತ್ರಿಕೆ ನೋಡೋದ್ರ ಮುಖಾಂತರ ಪ್ರತಿ ವರ್ಷ ಅಲ್ಲಿ ಏನು ವ್ಯವಹಾರ ನಡೀತದ ಆ ವ್ಯವಹಾರಗಳನ್ನ ನಾವು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಕಾವಲು ನಾಯಿ ತರ ಕೆಲಸ ಮಾಡ್ತೀವಿ ಅಂತ ಹೇಳಿ ಆ ತರ ಕೆಲಸ ಮಾಡ್ತೀವಿ ಡಿಸಿಸಿ ಬ್ಯಾಂಕ್. ಗ್ರಾಮೀಣ ಮಟ್ಟದ ಚುನಾವಣೆಯಿಂದ ಸ್ವಲ್ಪ ಗೊಂದಲಗಳಿಗೆ ಸ್ಟಾರ್ಟ್ ಆಗ್ತಾವ. ಈಗಿನ ಮತದಾರರಲ್ಲೇ ಅಂದ್ರೆ ಮಾದರಿ ಆಗಬೇಕಾದವರೇ ಈ ಒಂದು ದೊಡ್ಡ ಮಟ್ಟದ ಚುನಾವಣೆ ಮಾಡಿದ್ದಾರೆ. ಗ್ರಾಮೀಣ ಮಟ್ಟದ ಆಗ್ಬೋದು. ಇಲ್ಲ, ಒಂದು ಹಣಬಲ ತೋಳ್ಬಲದ ಮೂಲಕನ ಈ ಚುನಾವಣೆ ನಡೀತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ಜನ ಕೂಡ ಒಂದು ಒಳ್ಳೆ ವ್ಯವಸ್ಥೆ ಬರ್ಬೇಕಂತಂದ್ರೆ ನಾವು ಪ್ರಬುದ್ಧರಾಗಬೇಕಾಗ್ತದ. ಸಮಯ ಸಂದರ್ಭ ಬಂದಾಗ ಒಂದು ಯೋಗ್ಯ ನಿರ್ಣಯ ತಗೊಳ್ಬೇಕಾಗ್ತದ. ನಮ್ಮ ಬದುಕು ನಡೆಸುವಂತದ್ದು ಇದು ಯಾವುದು? ಡಿಸಿಸಿ ಬ್ಯಾಂಕ್. ಪ್ರತಿಯೊಬ್ಬ ರೈತ ತನ್ನ ಜಮೀನ್ ಮೇಲೆ ಅಲ್ಲಿ ಏನ್ ಸಾಲ ತಗೋತಾನ ಅದಕ್ಕೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲದ, 0% ಇಂಟ್ರೆಸ್ಟ್ ಮೇಲೆ ಸಾಲದ. ಒಂದ್ ವೇಳೆ ಆ ಬ್ಯಾಂಕ್ ಏನಾರ ವ್ಯತ್ಯಾಸ ಆಗ್ತಂದ್ರ ನಮ್ಗೆ ಶೂನ್ಯ ಬಡ್ಡಿ ದರ ಸಾಲ ಸಿಗುವುದಿಲ್ಲ ಅನ್ನುವಂಥದ್ದನ್ನ ಗಮನದಾಗ ಇಟ್ಕೊಂಡು ನಾವು ಕೆಲಸ ಮಾಡ್ಬೇಕಾದಂತ ಅಗತ್ಯ. ಯಾವ್ಯಾವ್ದೋ ಕಾರಣದಿಂದ ಆಗ್ಯದ. ಒಂದೊಂದ್ಸಲ ಹಂಗ ಆಗ್ತದ. ಮುಂದೆ ಹಂಗ ಆಗ್ತೈತೆ ಏನೋ ಅನ್ನೋದು ಬೇಡ. ಜನರಿಗೆ ಅದ್ರ ಕಲ್ಪನೆಗೆ ಬಂದ ನಂತರ ಜನ ಹುಷಾರಾಗ್ತದೆ.